ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರತಿಕ್ಷಣ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ. ಹಾಗೆಯೇ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಿಯರೇ, ಈ ದಿನದ ಚಿಂತನೆಗಾಗಿ ನಾವೊಂದು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳ ಪುಸ್ತಕ 70ನೇ ಅಧ್ಯಾಯ ಅದರ 1ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ. ದೇವರೇ, ದಯವಿಟ್ಟು ನನ್ನನ್ನು ರಕ್ಷಿಸು, ಯೆಹೋವನೇ ಬೇಗ ಬಂದು ಸಹಾಯ ಮಾಡು. ಈ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರೇ ನನ್ನನ್ನು ರಕ್ಷಿಸು, ದಯವಿಟ್ಟು ನನಗೆ ಸಹಾಯ ಮಾಡು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ವೇಳೆಗಳಲ್ಲಿ ಅಥವಾ ಲೋಕದಲ್ಲಿ ಇರುವಂಥ ಜನರ ಅನೇಕ ವೇಳೆಗಳಲ್ಲಿ ಏನಾಗುತ್ತೆ, ಪರಿಸ್ಥಿತಿ, ಸಂದರ್ಭಗಳು, ವ್ಯಕ್ತಿಗಳು ಕೈ ಬಿಡಲ್ಪಟ್ಟಾಗ ಒಂದು ಮೊರೆ ಹೋಗುವಂಥ ಒಂದು ದೇವರ ವಾಕ್ಯ ಇದಾಗಿದೆ ಪ್ರಿಯರೇ. ಯಾಕಂತ ಹೇಳಿದರೆ, ಒಂದು ಇಕ್ಕಟ್ಟಾದ ಪರಿಸ್ಥಿತಿ, ಒಂದು ಕೈ ಬಿಡಲ್ಪಟ್ಟಂಥ ಅವಸ್ಥೆಗಳು, ಅಯ್ಯೋ ಇನ್ನು ನನಗೆ ಯಾರು ಇಲ್ಲವಾ ಎಂಬುದಾಗಿ ಅನ್ನುವಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನಾವು ನೋಡುವಾಗ ದೇವರೇ ನನಗೆ ಸಹಾಯ ಮಾಡು, ದೇವರೇ ನನಗೆ ರಕ್ಷಿಸು, ದೇವರೇ ನನಗೆ ಸಮಾಧಾನವನ್ನು ಕೊಡು, ದೇವರೇ ನನ್ನ ಜೀವಿತದಲ್ಲಿ ಯಾಕೆ ಹೀಗೆ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುವಾಗ, ಪ್ರೈಸ್ ಗಾಡ್, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರೇ ನನಗೆ ಸಹಾಯ ಮಾಡು ಪ್ರಿಯರೇ. ಆದರೆ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. 121ನೇ ಕೀರ್ತನೆ ಅದರ 1-2 ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ನೋಡಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ ಎಂಬುದಾಗಿ ನಾವು ನೋಡುವುದಾದರೆ, ಆ ದೇವರ ಸಿಂಹಾಸನ ಪರಲೋಕದ ಕಡೆಗೆ ಎಲ್ಲವನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನಾದ ದೇವರ ಕಡೆಗೆ ನೋಡುವಾಗ ನನಗೆ ಸಹಾಯ ಮಾಡಲು ಒಬ್ಬ ದೇವರಿದ್ದಾನೆ, ಒಬ್ಬ ಸೃಷ್ಟಿಕರ್ತನಿದ್ದಾನೆ ಎಂಬುದಾಗಿ ನಮ್ಮ ಆತ್ಮದಲ್ಲಿ ಪ್ರಕಟವಾಗುವಾಗ ಖಂಡಿತವಾಗಲೂ ಆ ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪ್ರೈಸ್ ಗಾಡ್, ನಾವು ದೇವರನ್ನು ಮೊರೆ ಹೋಗುವಾಗ, ದೇವರ ಬಳಿ ನಾವು ಸಹಾಯವನ್ನು ಕೇಳುವಾಗ, ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ, ದೇವರ ಮೇಲೆ ನಂಬಿಕೆ ಇಟ್ಟು, ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ನಮಗೆ ಸಹಾಯ ಸಿಗುತ್ತದೆ ಪ್ರಿಯರೇ. ಈ ಪ್ರಪಂಚದ ವ್ಯಕ್ತಿಗಳು, ಈ ಪ್ರಪಂಚದ ಶಕ್ತಿಗಳು, ಈ ಪ್ರಪಂಚದ ನಿರ್ಜೀವ ವಸ್ತುಗಳು ಕೈ ಬಿಡಬಹುದು. ಆದರೆ ಒಬ್ಬ ಜೀವ ಸ್ವರೂಪನಾದ ದೇವರಿದ್ದಾನೆ, ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರಿದ್ದಾನೆ. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಇಡೀ ಮನುಕುಲವನ್ನು, ಸಮಸ್ತವನ್ನು, ಭೂಮಿಯ ಆಕಾಶಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ಸೃಷ್ಟಿಸಿದ ಒಬ್ಬ ದೇವರಿದ್ದಾನೆ. ಆತನೇ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಆ ಯೇಸುವಿನ ಬಳಿ ನಾವು ಬರುವಾಗ, ಯೇಸುವಿನ ಮೇಲೆ ನಂಬಿಕೆ ಇಡುವಾಗ, ಪ್ರೈಸ್ ಗಾಡ್, ಆ ಯೇಸುವಿನ ಮಾತಿಗೆ ನಾವು ಶರಣಾಗತರಾಗುವಾಗ, ಆತನು ಸತ್ಯವೇದದಲ್ಲಿ ಏನು ಹೇಳಿದ್ದಾನೆ ಎಂಬುದಾಗಿ ಆತನಿಗೆ ವಿಧೇಯರಾಗುವಾಗ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಮಗೆ ಒಬ್ಬ ಸಹಾಯಕನನ್ನು ಕೊಡ್ತಾನೆ ಪ್ರಿಯರೇ. ಆತನೇ ಸತ್ಯದ ಆತ್ಮನು ಪ್ರಿಯರೇ. ಆ ಸತ್ಯದ ಆತ್ಮನು ನಮ್ಮ ಹೃದಯದಲ್ಲಿ ಬರುವಾಗ ಆತನು ನಮಗೆ ಜೀವವನ್ನು ಕೊಡುವವನಾಗಿದ್ದಾನೆ ಪ್ರಿಯರೇ. ಆತನು ಸಮೃದ್ಧಿಯನ್ನು ಕೊಡುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ. ನೋಡ್ರಿ, ಅದಕ್ಕೆ ಯೇಸು ಕ್ರಿಸ್ತ, ನಾನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿದ್ದೇನೆ. ಆ ಸತ್ಯ ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಪ್ರಕಟವಾಗುವಾಗ ನಿಜವಾಗಲೂ ಆ ಸತ್ಯ ಅದು ಜೀವವನ್ನು ಕೊಡುತ್ತದೆ ಪ್ರಿಯರೇ. ಆ ಜೀವ ನಮ್ಮ ಮಾರ್ಗವನ್ನು ತೆರೆಯುತ್ತದೆ ಪ್ರಿಯರೇ. ಈ ಸಂದೇಶವನ್ನು ಕೇಳುವಂಥ ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲೂ ಮಾರ್ಗಗಳು ಮುಚ್ಚಲ್ಪಟ್ಟಿದೆಯಾ? ಯಾವುದೇ ದಾರಿ ಕಾಣಿಸ್ತಾ ಇದಲ್ವಾ? ಯಾವುದೇ ಸಹಾಯಗಳು ಸಿಗ್ತಾವಿಲ್ಲ. ಆದರೆ ಇವತ್ತು ನೀ ಬಲವಾಗಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು, ದೇವರೇ ನನಗೆ ಸಹಾಯ ಮಾಡೋ, ನಾನು ನಿನ್ನನ್ನು ನಂಬುತ್ತೇನೆ, ನೀನು ಕರ್ತನೇ ಈ ಲೋಕಕ್ಕೆ ಸಕಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ನೀ ಬಂದು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದು
ತಿರುಗಿ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ಬರುತ್ತೇನೆಂದು ನಾನು ನಂಬುತ್ತೇನೆ ಸ್ವಾಮಿ. ನನ್ನ ಪಾಪಗಳನ್ನು ಕ್ಷಮಿಸು, ನನ್ನನ್ನು ಆಧರಿಸು ಎಂಬುದಾಗಿ ನೀವು ಆತನ ಮೇಲೆ ನಂಬಿಕೆ ಇಟ್ಟು ಅರಿಕೆ ಮಾಡಿ ಆತನ ಸಹಾಯವನ್ನು ಕೇಳುವಾಗ ಖಂಡಿತಲೂ ಆತನು ನಮಗೆ ಸಹಾಯ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಸಕಲ ವಿಷಯಗಳಲ್ಲೂ ಸತ್ಯದ ಕಡೆಗೆ ನಡೆಸಿ ನಮಗೆ ಜೀವವನ್ನು ಸಮೃದ್ಧಿಯನ್ನು ಕೊಟ್ಟು ಆತನು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವ ಆತನಾಗಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಮನುಷ್ಯರಿಗೆ ಅಸಾಧ್ಯವಾಗಿರ್ಬೋದು, ಈ ಲೋಕದ ವೈದ್ಯರುಗಳಿಗೆ ಅಸಾಧ್ಯವಾಗಿರ್ಬೋದು, ಈ ಲೋಕದ ದೊಡ್ಡ ವ್ಯಕ್ತಿಗಳಿಗೆ ಅಸಾಧ್ಯವಾಗಿರ್ಬೋದು, ಆದರೆ ರಾಜಾದಿರಾಜನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಒಬ್ಬ ದೇವರಿದ್ದಾನೆ. ಓ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದ ನಜರೇತಿನ ಯೇಸು ಕ್ರಿಸ್ತರಿದ್ದಾರೆ. ಆತನು ಮರಣವನ್ನು ಜಯಿಸಿ ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನಾನೇ ನಿಜವಾದ ದೇವರು ಎಂಬುದಾಗಿ ರುಜುವಾತು ಮಾಡಿದ ಒಬ್ಬ ದೇವರಿದ್ದಾನೆ. ಪ್ರಿಯರೇ, ಆತನು ಇವತ್ತು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಆತನ ಬಳಿ ನಂಬಿಕೆ ಇಟ್ಟು, ಆತನ ಮೇಲೆ ನಂಬಿಕೆ ಇಟ್ಟು ಆತನಿಗೆ ಶರಣಾಗತರಾಗಿ ಬರುವಾಗ ಖಂಡಿತವಾಗಲೂ ನಮ್ಮ ಜೀವವನ್ನು ನಮ್ಮನ್ನು ಆಶೀರ್ವಾದ ಮಾಡಿ, ಅಷ್ಟು ಮಾತ್ರವಲ್ಲ, ಆ ದೇವರು ನಮ್ಮನ್ನು ನರಕದಿಂದ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಪ್ರಿಯರೇ, ಇವತ್ತು ನಾವು ದೇವರನ್ನು ಕಂಡುಕೊಳ್ಳದೇ ಇರ್ಬೋದು ಅಥವಾ ದೇವರನ್ನು ಕಂಡುಕೊಂಡಿರ್ಬೋದು. ಅನೇಕ ವೇಳೆಗಳಲ್ಲಿ ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಂಥ ಅವಸ್ಥೆಗಳು ನಮಗೆ ಎದುರಾಗ್ತವೆ. ಪ್ರಿಯರೇ, ಆದರೆ ನಾವು ಆ ಸಹಾಯವನ್ನು ಆ ದೇವರನ್ನು ನಿರೀಕ್ಷಿಸುವಾಗ, ಆ ದೇವರಿಂದ ನಾವು ಸಹಾಯವನ್ನು ನಿರೀಕ್ಷಿಸುವಾಗ ನಾವು ಆಶಾಭಂಗವಾಗುವುದಿಲ್ಲ. ಪ್ರಿಯರೇ, ನಾವೆಂದಿಗೂ ನಿರಾಶೆ ಹೊಂದುವುದಿಲ್ಲ, ನಾವೆಂದಿಗೂ ಅಪಜಯ ಹೊಂದುವುದಿಲ್ಲ. ಯಾಕಂದರೆ ನಾವು ಸಹಾಯವನ್ನು ಎದುರು ನೋಡುತ್ತಾ ಇರುವುದು ಸಕಲವನ್ನು ಸೃಷ್ಟಿ ಮಾಡಿದ ಆ ದೇವರನ್ನು ನಾವು ನೋಡ್ತಾ ಇದ್ದೀವಿ. ಆ ದೇವರನ್ನು ಯಾವಾಗ ನಾವು ನೋಡ್ತೀವಿ, ಖಂಡಿತವಾಗಲೂ ಆತನು ಏನು ಮಾಡ್ತಾನೆ, ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆತನು ಹೇಳಿದಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ಬಿಡಿಸುವೆನು, ನೀವು ಕೊಂಡಾಡುವಿರಿ ಎಂಬುದಾಗಿ 50ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಆದ್ದರಿಂದ ಕರ್ತನಾದ ಯೇಸು ಹೇಳಿದೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿ ಬರಿ, ನಾನು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ವಾ, ವಿಶ್ರಾಂತಿ ಇಲ್ವಾ, ನೆಮ್ಮದಿ ಇಲ್ವಾ? ಇವತ್ತು ನೀನು ಎಲ್ಲ ಮಾಡಿದ್ದು ವ್ಯರ್ಥವಾಗ್ತಾ ಇದೆಯಾ? ಇವತ್ತು ಯೇಸುವಿನ ಬಳಿ ಬಂದಿದ್ದೀರಾ? ಯೇಸುವಿನ ಬಳಿ ಬಾ, ಯೇಸುವಿನ ಸಹಾಯವನ್ನು ಕೇಳಿಕೊ. ಆ ದೇವರು ನಿಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸಿ ಆತನ ಅಭಿವೃದ್ಧಿಪಡಿಸಿ, ಅಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿ ಒಂದು ಒಳ್ಳೆಯ ಮಾದರಿಯ ಜೀವಿತವನ್ನು, ಒಂದು ಒಳ್ಳೆಯ ಪರಿಶುದ್ಧವಾದ ಜೀವಿತವನ್ನು, ಪಾಪರಹಿತವಾದ ಜೀವಿತವನ್ನು ಯೇಸು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಆದ್ದರಿಂದ ನಾನು ನಿಮ್ಮನ್ನು ಬಲಪಡಿಸ್ತೇನೆ. ಯಾವಾಗ ನಮ್ಮ ಜೀವಿತದಲ್ಲಿ ಎಲ್ಲ ಕೈ ಬಿಡಲ್ಪಟ್ಟಂಥ ಅವಸ್ಥೆಗಳು ಬರ್ತಾವೋ ಆವಾಗಲೇ ನಾವು ದೇವರನ್ನು ನೋಡುವುದು. ಪ್ರಿಯರೇ, ಆ ಎಲ್ಲ ಪರಿಸ್ಥಿತಿ ಸಂದರ್ಭಗಳು ಯಾಕೆ ಬರ್ತದೆ ಎಂಬುದಾಗಿ ನಾವು ನೋಡೋದಾದರೆ ಆ ದೇವರ ಬಳಿ ಬರುವುದಕ್ಕಾಗಿ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಆ ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿಯಾದ ದೇವರು, ಸರ್ವವ್ಯಾಪಿಯಾದ ದೇವರ ಬಳಿಗೆ ಬಂದೆವು. ಆತನು ಕಲ್ಲಲ್ಲ, ಮುಳ್ಳಲ್ಲ, ಆತನು ನಿರ್ಜೀವ ವಸ್ತುವಲ್ಲ, ಆತನು ಜೀವ ಸ್ವರೂಪನಾದ ದೇವರು, ಯುಗ ಯುಗಾಂತರಕ್ಕೂ ಜೀವಿಸುವ ದೇವರು. ಆತನಿಗೆ ಆದಿಯೂ ಇಲ್ಲ, ಅಂತ್ಯವಿಲ್ಲ. ಆತನು ಹಾಲೆಲೂಯಾ, ಆತನು ಯುಗ ಯುಗಾಂತರಗಳಲ್ಲಿ ಸ್ತುತಿ ಹೊಂದತಕ್ಕಂಥ ದೇವರು ಆಗಿದ್ದಾನೆ. ಪ್ರಿಯರೇ, ಆಮೇನ್. ಆ ದೇವರು ನಿಮಗೆ ಸಹಾಯ ಮಾಡಲಿ, ಮಾರ್ಗಗಳನ್ನು ತೆರೆಯಲಿ, ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡು. ದೇವರೇ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಇವತ್ತಿನ ಲೋಕದಲ್ಲಿ ದೇವರೇ ಅನೇಕ ಜನರಿಗೆ ಸಹಾಯವಿಲ್ಲ, ಅನೇಕರು ಪರದಾಡ್ತಾ ಇದ್ದಾರೆ, ಅನೇಕ ಗೋಳಾಡ್ತಾ ಇದ್ದಾರೆ. ಆದರೆ ಒಬ್ಬ ಸತ್ಯ ದೇವರು, ಜೀವ ಸ್ವರೂಪನಾದ ದೇವರು ಯೇಸು ಇದ್ದಾನೆ ಎಂಬುದು ನಾವೆಲ್ಲರೂ ಶುಭ ಸಂದೇಶ ಸಾರುವಂತೆ, ಆ ಸಹಾಯಕನಾದ ದೇವರ ಬಳಿ ಬರುವಂತೆ ಜನರನ್ನು ಕರೆತರುವುದಕ್ಕಾಗಿ ಬಂದವರಿಗೆ ಸ್ವಾಮಿ ದೇವರೇ ಸ್ತೋತ್ರ ಸ್ವಾಮಿ. ದೇವರು ಅದ್ಭುತ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನ ಸಂದೇಶವನ್ನು ವೀಕ್ಷಿಸುವಂಥವ್ರನ್ನ ಆಶೀರ್ವದಿಸಿ. ಯಾವ ಕಷ್ಟ ದುಃಖದಲ್ಲಿ ಚಿಂತೆಯಲ್ಲಿ ಅದು ಹಾದು ಹೋಗ್ತಾ ಇದ್ದರು, ನೀ ಎಲ್ಲವನ್ನು ತಿಳಿದಂಥ ದೇವರು, ಅದಕ್ಕೆ ಬಿಡುಗಡೆ ಕೊಡುವಂಥ ದೇವರು ಸ್ವಾಮಿ. ಆದ್ದರಿಂದ ಬಿಡುಗಡೆ ಕೊಟ್ಟು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತು. ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.